ಈಗ 1 ಗಂಟೆ ಆಯ್ತು ರೀ. ನಾನು ನಮಾಜ್ ಮಾಡಿದೆ. ಈಗ ನನ್ನ ಮಗ ಎಬ್ಬಿಸ್ತೀನಿ. ಎಲ್ಲ ಅಡುಗೆ ಆಯಿತು. ಏನು ಮಾಡಿ ನಾನು ಇವತ್ತು ಏನೇನು ಅಡುಗೆ ಮಾಡಿ ನೋಡಿರಿ. ನಾನು ಇವತ್ತು ಬದ್ನಿಕಾಯಿ ಪಲ್ಯ, ಸಾರು, ನಿನ್ನೆ ಹೋಳ್ಗೆ ಮಾಡಿದ್ದೆ, ಬೆಲ್ಲದ ನೀರು, ಅನ್ನ, ಪರೋಟ, ಇಷ್ಟು ಅಡುಗೆ ಮಾಡೀನಿ ಈಗ. ಇವನು ಇಲ್ಲಿ ಮಕ್ಕೊಂಡಾನ. ಇವ್ರದಿಬ್ರದ್ದು ಬರೀ ಮಕ್ಕಳದಾಗೈತಿ ರೀ. ತಂದಿ ಮಗಂದು. ಇನ್ನು ಮೂಮನು ಮಕ್ಕೊಂಡೈತಿ, ನೀನು ಮಕ್ಕೊಂಡಿ. ಹೇಳಿ ನಮಾಜ್ ಮಾಡಿ ಹೇಳ. ಚಾ ಮಾಡ್ಕೊಂಡು ನೀ ಕೊಡ್ತೀಯ, ಹಾಕೊಳ್ಳಿ ನೀನು ಚಾ ಮಾಡಿ. ಬಾಯ್ ಬಾಯ್ ಬಾಯ್. ಚಪ್ ನಡಿ ನಡಿ. ಎಲ್ಲ ವ್ಯವನ ಹಾಕಿದ್ವಿ. ಜೋಳದ ಹಿಟ್ಟೆಲ್ಲ ಆಗೈತ್ರಿ. ಹೀಗಾಗಿ ಜೋಳದ ನುಸಿ ಆಗೈತಿ. ಬರೀ ಗೋಧಿ ಹಿಟ್ಟು ಯೂಸ್ ಮಾಡಕತ್ತಿದ್ವಿ. ನಿನ್ನ ಪೇಸ್ಟ್ ಮಾಡ್ತೀನಿ ರೀ ನಾನು. ಹಿಂಗಾಗಿ ತೊಳೆದು ಒಣಗಿಸಾಕಿದ್ದೀನಿ. ಎಲ್ಲ ಕೆಲಸ ಈಗ ಮುಗೀತು ನೋಡ್ರಿ. ಜೋಳ ತುಂಬ ಇದಾಗಿದ್ದವು. ಸ್ವಲ್ಪ ನುಸಿಯಾಗಿ ತೊಳೆದು ಹಾಕಿನವನ್ನ. ಅವು ಸ್ವಲ್ಪ ಒಣಗಿದ ಮೇಲೆ ಜೋಳದ ಹಿಟ್ಟು ಹಾಕಿಸ್ಕೊಂಬರ್ಬೇಕು. ಸಂಡೇ ನೋಡ್ರಿ. ಒಟ್ಟು ಅಂದರೆ ಈಗ ಟೈಮ್ 3 ಗಂಟೆ ಆಯ್ತು. ಈಗ ಖಾಲಿಯಾಗಿ ನಾನು ಕೆಲಸ ಮಾಡಿ